ASDDO ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದ್ರೆ ವೋಟ್ ಇಲ್ಲ ಅಂತ ಅರ್ಥ ಆಗುತ್ತೆ. ಹೀಗೆ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರಲ್ಲ. ಅಲ್ಲದೆ ನಿಮಗೆ ಯಾವುದೇ ಸರ್ಕಾರಿ ಸೌಲಭ್ಯ ಕೂಡ ಸಿಗಲ್ಲ. ಬೇಗ ಹೋಗಿ BLOಗಳನ್ನ ಭೇಟಿಯಾಗಿ ಚೆಕ್ ಮಾಡಿಸಿ. ನಾಳೆ ಮತದಾರರ ಪಟ್ಟಿ SIR ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಈಗಾಗಲೇ ಮನೆ ಮನೆಗೆ ಭೇಟಿ ನೀಡ್ತಾ ಇರುವಂತಹ BLOಗಳು ಭೇಟಿ ಕೂಡ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಫಾರ್ಮ್ ವಿತರಣೆ ಮಾಡಿದ್ದಾರೆ BLOಗಳು. ಗಣತಿ ನಮೂನೆಗಳನ್ನ ನಾಳೆಯೊಳಗೆ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಫಾರ್ಮ್ ವಾಪಸ್ ನೀಡುವಂತೆ ಜನರಿಗೆ ಆಯುಕ್ತ ಈಗ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ನೋಡಿ, ASDDO ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇರ್ದಿದ್ರೆ ಲಿಸ್ಟ್ ನಲ್ಲಿ ಹೀಗೆ ಆದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬರಲ್ಲ, ನಿಮ್ಗೆ ಹಣ ಕೂಡ ಬರಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಜೊತೆಗೆ ಯಾವುದೇ ಸರ್ಕಾರಿ ಸೌಲಭ್ಯ ಕೂಡ ನಿಮಗೆ ಸಿಗಲ್ಲ. ಬೇಗ ಹೋಗಿ BLOಗಳನ್ನ ಭೇಟಿಯಾಗಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸಿ ನಿಮ್ಮ ಹೆಸರನ್ನ ಸೇರಿಸಿ. ನಾಳೆಯೇ ಮತದಾರರ ಪಟ್ಟಿಯ ಈ ಒಂದು SIR ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಈಗ ಆಲ್ರೆಡಿ ಮನೆ ಮನೆಗೆ ಭೇಟಿಯನ್ನ ನೀಡಿದ್ದಾರೆ BLOಗಳು. ಜೊತೆಗೆ ಒಂದು ಫಾರ್ಮ್ ಅನ್ನ ಕೂಡ ನೀಡಿದ್ದಾರೆ, ವಿತರಣೆ ಮಾಡಿದ್ದಾರೆ BLOಗಳು. ಯಾರಿಗೆ ಈ ಒಂದು ಅರ್ಜಿ ಸಿಕ್ಕಿಲ್ಲ ಅಥವಾ ಗಣತಿ ನಮೂನೆಯನ್ನ ನಾಳೆಯೊಳಗೆ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂತದ್ದು. ಫಾರ್ಮ್ ವಾಪಸ್ ನೀಡುವಂತೆ ಜನರಿಗೆ ಆಯುಕ್ತರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಫಾರ್ಮ್ ವಾಪಸ್ ಕೊಡ್ಲಿಲ್ಲ ಅಂತಂದ್ರೆ ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬರಲ್ಲ. ಆಗ ಏನಾಗುತ್ತೆ, ನಿಮಗೆ ಸರ್ಕಾರಿ ಸೌಲಭ್ಯ ಸಿಗಲ್ಲ, ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಬರಲ್ಲ, ಜೊತೆಗೆ ಏನು ರೇಷನ್ ಕಾರ್ಡ್ ಕೂಡ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ. ಯಾಕಂತಂದ್ರೆ ID ಕಾರ್ಡ್ ಇರ್ಬೇಕಲ್ವಾ. ಅಲ್ಲದೆ ನಿಮ್ಗೆ ಯಾವುದೇ ಸರ್ಕಾರಿ ಸೌಲಭ್ಯ ಕೂಡ ಸಿಗಲ್ಲ. ಹಾಗಾಗಿ ಬೇಗ ಹೋಗಿ BLOಗಳನ್ನ ಭೇಟಿಯಾಗಿ ಈ ಒಂದು ಚೆಕ್ ಮಾಡಿಸ್ಕೊಳ್ಳಿ. ನಾಳೆ ಮತದಾರರ ಪಟ್ಟಿಯ SIR ಪ್ರಕ್ರಿಯೆ ಮುಕ್ತಾಯ ಆಗುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಮನೆ ಮನೆಗೆ BLOಗಳು ಭೇಟಿಯನ್ನ ನೀಡಿದ್ದಾರೆ, ಜೊತೆಗೆ ಅರ್ಜಿಯನ್ನ ಕೂಡ ಕೊಟ್ಟಿದ್ದಾರೆ. ಈ ಫಾರ್ಮ್ ನ ಏನ್ ನೀವು ಫಿಲ್ ಮಾಡಿರ್ತೀರಲ್ಲ, ಆ ಫಾರ್ಮ್ ನ ಅವ್ರಿಗೆ ವಾಪಸ್ ಕೊಡ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮನ್ನ ವೋಟರ್ ಲಿಸ್ಟ್ ನಿಂದ ತೆಗೆದು ಹಾಕ್ತಾರೆ. ಆಗ ನಿಮಗೆ ಯಾವುದೇ ರೀತಿಯಾಗಿ ಸರ್ಕಾರದಿಂದ ಸೌಲಭ್ಯ ಸಿಗಲ್ಲ, ಜೊತೆಗೆ ಏನು ಗೃಹಲಕ್ಷ್ಮಿ ಯೋಜನೆ ಸಿಗಲ್ಲ, ಜೊತೆಗೆ ಗೃಹಜ್ಯೋತಿ ಯೋಜನೆ ಕೂಡ ಸಿಗಲ್ಲ. ಒಂದಷ್ಟು ಯೋಜನೆಗಳು, ಸರ್ಕಾರದ ಯೋಜನೆಗಳು ನಿಮ್ಗೆ ಯಾವುದೇ ರೀತಿಯಾಗಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಹೋಗಿ ಬೇಗ ನಿಮ್ಮ ಒಂದು ಲಿಸ್ಟ್ ನಲ್ಲಿ ಹೆಸರು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. BLOಗಳನ್ನ ಭೇಟಿಯಾಗಿ ಅನ್ನುವಂಥದ್ದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತದಾರರು ಗಮನಿಸಲೇಬೇಕಾದಂತಹ ಸ್ಟೋರಿ ಇದಾಗಿರುವಂಥದ್ದು. ಈ ಒಂದು ನಾಳೆಯೇ SIR ಪ್ರಕ್ರಿಯೆಯ ಕೊನೆಯ ದಿನ ಆಗಿದೆ. ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನುವಂಥದ್ದು ಚೆಕ್ ಮಾಡ್ಕೊಳ್ಬೇಕು. ಫಾರ್ಮ್ ಅಪ್ಲೋಡ್ ಆಗಿಲ್ಲ ಅಂತಂದ್ರೆ ವೋಟರ್ ID ರದ್ದಾಗುತ್ತೆ. ನೀವು ಮತದಾನ ಮಾಡುವ ಹಕ್ಕನ್ನ ಕೂಡ ಕಳೆದುಕೊಳ್ತೀರಿ. ಹೆಂಗಿದ್ರು ಎಲೆಕ್ಷನ್ ಬರ್ತಾ ಇದೆ, ಮತ್ತೆ 1.5 ವರ್ಷ ಆದ್ಮೇಲೆ. ಆಗ ವೋಟ್ ಮಾಡೋದಕ್ಕೆ ಹೋದ್ರೆ ನಿಮ್ಮನ್ನ ಪರಿಗಣನೆ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಇವಾಗ ನೀವು ಫಾರ್ಮ್ ಕೊಟ್ಟಿಲ್ಲ ಅಂತಂದ್ರೆ ಹೇಗೆ ಪರಿಗಣನೆ ಮಾಡೋಕ್ಕಾಗುತ್ತೆ. ಇಲ್ಲೇ ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ಅವಾಗ ಎಲೆಕ್ಷನ್ಗೆ ಹೋದಾಗ ವೋಟ್ ಮಾಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರಲ್ಲ. ಅಲ್ಲದೆ ನಿಮಗೆ ಯಾವುದೇ ರೀತಿಯಾಗಿ ಸರ್ಕಾರಿ ಸೌಲಭ್ಯ ಕೂಡ ಸಿಗಲ್ಲ. ಇದರಿಂದಾಗಿ ಈಗ ನೀವು ಏನ್ ಮಾಡಬೇಕು ಅಂತಂದ್ರೆ BLOಗಳನ್ನ ಭೇಟಿಯಾಗಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಕೂಡ ಚೆಕ್ ಮಾಡಿಸ್ಕೊಳ್ಬೇಕು. ನಾಳೆಯೇ ಈ ಒಂದು ಮತದಾರರ ಪಟ್ಟಿ SIR ಪ್ರಕ್ರಿಯೆ ಕೂಡ ಮುಕ್ತಾಯ ಆಗುವಂಥದ್ದು. ಆಲ್ರೆಡಿ ಎಲ್ಲರೂ ಕೂಡ BLOಗಳು ಮನೆ ಮನೆಗೆ ಭೇಟಿಯನ್ನ ನೀಡಿ ಒಂದು ಎಲ್ಲರಿಗೂ ಕೂಡ ಫಾರ್ಮ್ ಅನ್ನ ವಿತರಣೆ ಮಾಡಿದ್ದಾರೆ. ಗಣತಿ ನಮೂನೆಗಳನ್ನ ನಾಳೆಯ ಒಳಗಾಗಿ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತರಾದಂತಹ ಜಗದೀಶ್ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಫಾರ್ಮ್ ವಾಪಸ್ ನೀಡುವಂತೆ ಈಗ ಜನರಿಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ಸರ್ಕಾರಿ ಸೌಲಭ್ಯ ಬೇಕು, ಜೊತೆಗೆ ನಾವು ಮತ್ತೆ ವೋಟ್ ಹಾಕಬೇಕು ಅನ್ನುವಂಥವರು ದಯವಿಟ್ಟು BLOಗಳನ್ನ ಭೇಟಿಯಾಗಿ ನಿಮ್ಮ ಹೆಸರನ್ನ ಸೇರಿಸಿ.